ಎಷ್ಟು ಕ್ಲೀನ್ ಆಗಿ ಬಂದಿದೆ ನೋಡಿ. ಇದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೇವೆ ನಾವು. ನೋಡಿ ಇದು ಗಣಪಗೆ 80 ವರ್ಷ ಪ್ರಾಯದ ನನ್ನ ಮಾವನವರ ಕೆಲವು ಹವ್ಯಾಸಗಳನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಎಂಥ ಬಳ್ಳಿ ಮಾಮ? ಇದು ಬಳ್ಳಿ ಅಂತದಂತ ನನಗೆ ಗೊತ್ತಾ ಇಲ್ಲ. ಫೇರ್ವಲ್ ಅಂತ ಹೇಳ್ತಾರೆ. ಫೇರ್ವೆಲ್, ಫೇರ್ಬಲ್, ಇಲ್ಲುವಲ್ಲು, ಫೇರ್ವಲ್ಲು ಹಾಂ ಹಾಗೆ ಹೇಳ್ತಾರೆ. ಇದು ಎಲ್ಲಿ ಸಿಗ್ತದೆ ನಿಮಗೆ? ಗಂಜಿಯ ತೆಗಿಲಿಕ್ಕೆಲ್ಲ ಆಗ್ತದೆ. ಇದು ಎಲ್ಲಿಂದ ತರೋದು ನೀವು? ತರೋದೆಲ್ಲಿಂದ? ತರೋದು ಕಾಡಿಂದ, ಕೆಲವು ಕಡೆ ಸಿಗ್ತದೆ, ಹುಡುಕಿಕೊಂಡು ಹೋಗೋದು ಅಲ್ವಾ? ಇದು ಎಷ್ಟು ಬೇಕು ಅಂಥದ್ದು ಬಳ್ಳಿ? ಬಳ್ಳಿ ಸುಮಾರು 15 ಮಾರು, 15 ಮಾರು ಬೇಕಾಗುತ್ತೆ. ಹಾಂ, ಇದು ನೀವು ಹೇಗೆ ಕಲ್ತದ್ದು? ನೀವು ಕಲ್ತದ್ದು ಹೇಗೆ? ನಾನು ಕಲ್ತದ್ದು ನನ್ನ ದೊಡ್ಡಪ್ಪ, ಅಪ್ಪನ ಅಣ್ಣ ಮಾಡ್ತಾಯಿದ್ರು. ಹಾಂ, ಹಾಗೆ ಅವರು ಮಾಡುವಾಗ ನೋಡಿ ಅದನ್ನು ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಹಾಗೆ ಕಲ್ತದ್ದು. ಹಾಂ, ಇದು ಪ್ರಾರಂಭ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ, ಮತ್ತೇನಿಲ್ಲ. ಹ್ಞೂ, ಮತ್ತೆ ಹೀಗೆ ಮಾಡಿಕೊಂಡು ಹೋಗೋದು ಅಲ್ವಾ? ಇನ್ನು ಅದರ ಮೇಲೆ ಸುಂಡಿಕೊಂಡು ಹೋಗುದು. ಹೌದು, ನಮಗೆ ನೋಡಲಿಕ್ಕೆ ಸುಲಭ ಕಾಣ್ತದೆ, ಅದು ಮಾಡುವಾಗಲೇ ಗೊತ್ತಾಗೋದು ಕಷ್ಟ ಅದರದ್ದು. ಅಂತ ಹೇಳ್ತಾರೆ ಇದಕ್ಕೆ ಕುರುಪು ಅಂತ ಹೇಳ್ತಾರೆ ಹಾಂ, ತುಳುವಿನಲ್ಲಿ. ಕನ್ನಡದಲ್ಲಿ? ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಇದು ಹೆಸರು. ಅನ್ನ ಬಸಿಲಿಕ್ಕೆ ಅಲ್ವಾ? ಹಾಂ ಹೌದು, ಅನ್ನ ಬಸಿಲಿಕ್ಕೆ. ಮತ್ತೆ ಹಾಂ, ದೋಸೆ ಎಲ್ಲ ತೆಗ್ದು ಹಾಕ್ತಾರಲ್ವ ಇದರಲ್ಲಿ? ದೋಸೆ ಹಾಕ್ತಾರೆ. ಹ್ಞೂ, ಮತ್ತು ಯಾವುದಕ್ಕೂ ಬೀಜ ಎಲ್ಲ ಮೊದಲು ಇದರಲ್ಲಿ ಹಾಕೋದು, ನೀರು ಹೋಗಲಿಕ್ಕೆ ಇದರ ಬೀಜ. ಹಾಂ ಹಾಂ, ಸೇಲ್ ಮಾಡ್ತೀರಾ ನೀವು ಇದನ್ನು? ಸೇಲ್ ಮಾಡ್ತೀರಾ ಅಂತ? ಸೇಲ್ ಮಾಡ್ತೀರಾ ಇದನ್ನು? ಎಷ್ಟು ರೂಪಾಯಿ ಒಂದಕ್ಕೆ? ಇದಕ್ಕೆ ಒಂದಕ್ಕೆ 100 ರೂಪಾಯಿ. ಹಾಂ, ಈಗ ಹಾಂ, ಮೊದಲು 50 ಪೈಸೆ ಇತ್ತು. 50 ಪೈಸೆ? ಹಾಂ, ಎಷ್ಟು ವರ್ಷ ಮೊದಲು? 50 ಪೈಸೆ ಒಂದಕ್ಕೆ. ಎಷ್ಟು ವರ್ಷ ಮೊದಲು ಅದು? ಹಾಂ, ವರ್ಷ ತುಂಬ ಆಯಿತು. ನಾನು ಚಿಕ್ಕ ಇರುವಾಗ 18 ವರ್ಷ ಆಗುವಾಗ ನನಗೆ ಹಾಂ ಅಷ್ಟೇ ಆಯಿತು. ಈಗ 100 ರೂಪಾಯಿ ತಗೊಳ್ತೇನೆ. ಹಾಂ ಹಾಂ ಹಾಂ, ಹಳ್ಳಿಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರಲ್ವಾ? ಹಾಂ ಹೌದು. ಆಯಿತು, ಇನ್ನು ನೋಡಿ ಸ್ಪೈಡರ್ ಆಗಿ ಕಾಣ್ತಾ ಇದೆ ಅಲ್ವಾ ನೋಡೋಕ್ಕೆ? ಮಳೆ ಬರ್ತದೆ. ನಾನು ಕೂಡ ಒಂದ್ಸರಿ ಟ್ರೈ ಮಾಡುವ ಅಂತ ಹೇಳಿ ಮಾವನವರಿಂದ ಈ ಥರ ಕೇಳಿ ಮಾಡ್ತಾ ಇದ್ದೀನಿ. ನೋಡಿ, ಅದು ತುಂಬ ಕಷ್ಟ ಇದೆ ಮಾಡೋದಕ್ಕೆ. ಅಂದರೆ ನಾವು ಬಳ್ಳಿಯನ್ನು ಎಳೆಯುವಾಗ ಟೈಟಾಗಿ ಎಳಿಬೇಕು, ಇಲ್ಲಾಂದರೆ ಅದು ನೀಟಾಗಿ ಬರಲ್ಲ. ಮಾವ ಮಾಡಿರೋದು ಇದು ಕುಡುಪು ನೋಡಿ. ಇವ್ರದ್ದು ಹಾಬಿ ಇದು, ಅವರು ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಇದು ನೀವು ಎಲ್ಲಿಂದ ತರೋದು ಮಾಮ? ಇದು ಕಾಡಿಂದ ತರೋದಲ್ವಾ? ಕಾಡಿಂದ ತರುವುದು ಬಲ್ಲಿ. ಹಾಂ, ತುಂಬ ಕೆಲಸ ಇಲ್ವಾ ಇದರಲ್ಲಿ? ಕೆಲಸ ಉಂಟು. ಈಗ ಕಾಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮುಳ್ಳು ಪೊದರೆಲ್ಲ ತುಂಬ ಆಗಿದೆ. ದನಗಳು ಹೋಗದೆ ಹಾಂ ಎಲ್ಲ. ಹೌದು, ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಮಾಡಿ ನೀವು. ಹಾಂ, ಸ್ವಲ್ಪ ಜಾಸ್ತಿ ಮಾಡಿದ್ದಾವೆ. ಹೌದು, ಹಾಂ, ಹೊರಗಡೆ ಎಲ್ಲ 200 ರೂಪಾಯಿ ಇದೆ, ಇದಕ್ಕೆ 150-200 ರೂಪಾಯಿ ಇದೆ. ಹಾಂ, ನೀವು ಕಲ್ಲ ನಿಮಗೆ ನೋಡಿ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ನೋಡಿ ಇದನ್ನು ಅವರು. ಈ ಪ್ರಾಯದಲ್ಲಿ ಅವರು ಮಾಡೋದೇ ಒಂದು ದೊಡ್ಡ ವಿಷಯ ಅಲ್ವಾ? ಒಂದು ಸಟ್ಟುಗ ಇದೆಂಥದ್ದು? ಗೆರಟೆಯಾ? ಗೆರಟೆದ್ದು. ಹಾಂ, ಅದಕ್ಕೆ ಯಾವ ಥರ ಗೆರಟೆ ಆಗಬೇಕು? ಇದು ನಮಗೆ ಗಂಜಿ ಬಡಿಸ್ಲಿಕ್ಕೆ ಎಲ್ಲ ಆಗ್ತದೆ. ಹಾಂ, ಪಾಯಸ ಎಲ್ಲ ಬಡಿಸ್ಲಿಕ್ಕೆ ಅಲ್ವಾ? ಹಾಂ, ಹಳೆ ಕಾಲದಲ್ಲಿ ಇದನ್ನೇ ಯೂಸ್ ಮಾಡ್ತಾ ಇದ್ರು. ಮೊದಲು ಸ್ಟೀಲ್ನ ಸಂತೆ ಎಲ್ಲ ಇಲ್ಲ ಇತ್ತು. ಹಾಂ, ಇಂಥದ್ದೇ ಗೆರ್ಸದ್ದೆ. ಹಾಂ, ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ವಾ? ಹಾಂ,
ಏನು ಎಷ್ಟು ಸೌಟ್ ಮಾಡಿರ್ಬೋದು ಈ ಥರ ಗೆರಟೆಯದ್ದು ಸೌಟ್ ಎಷ್ಟು ಮಾಡಿರ್ಬೋದು ನೀವು ಇಷ್ಟು ವರ್ಷದಲ್ಲಿ? ಇದು ಮಾಡ್ಲಿಕ್ಕೆ ಶುರು ಹಾಂ ಶುರು ಒಂದು 8-10 ವರ್ಷ ಆಗುವಲ್ಲಿ ಶುರು ಮಾಡಿದ್ದೇನೆ. ಹಾಂ 1,000 ಸೌಟ್ ಮಾಡಿರ್ಬೋದಾ ಅಂತಲ್ವಾ? ಹಾಂ ಅಲ್ಲ ಜಾಸ್ತಿ ಆಗಿರ್ಬೋದು. ಹೌದು. ಇಲ್ಲಿ ಹತ್ತಿರದವರಿಗೆ ಊರವರಿಗೆಲ್ಲ ನೀವೇ ಅಲ್ವಾ ಮಾಡಿಕೊಡೋದು ಅಲ್ವಾ? ಹಾಂ ನೀನು ಹೇಳಿದ್ದಕ್ಕೆ ಮಾಡಿದರೆ ಆಯಿತು. ಚೂರು ತೆಗಿಬೇಕಲ್ಲ. ಇದು ಸೌಟ್ ಹಾಕ್ಲಿಕ್ಕೆ ಇದು ನೀರಿಗೆ ಹಾಕಬೇಕಿತ್ತು. ಹಾಂ ಇದು ನೀವು ಅರ್ಜೆಂಟಿಗೆ ನಾನು ಮಾಡೋದು. ನೀರಿಗೆ ಹಾಕಿ ಸ್ವಲ್ಪ ಎಷ್ಟೊತ್ತು ಇಡಬೇಕು ನೀರಲ್ಲಿ? ನೀರಲ್ಲಿ ಒಂದು ಮಧ್ಯಾಹ್ನದವರೆಗೆ ಬೆಳಿಗ್ಗೆ ಹಾಕಿದರೆ ಹಾಂ ಸ್ವಲ್ಪ ಹೊತ್ತಿಟ್ರೆ ಸಾಕು ಇದು ಒಣಗಿದ್ದಲ್ವ, ಹಾಂ ಹಾಗೆ ಬೇಗ ತೂತು ತೆಗಿಲಿಕ್ಕೆ ಆಗೋದಿಲ್ಲ. ಹಾಂ ಹಾಂ ಈಗ ಹೇಗೆ ಹಾಕೋದು ಅದಕ್ಕೆ? ಇದಕ್ಕೆ ಹೀಗೆ ತೋರಿಸಿ. ಹೀಗೆ ಹಾಕಿ ಹ್ಞೂ ಸ್ವಲ್ಪ ಸರಿ ಆಗಲಿಲ್ಲ ಅದು. ಹ್ಞೂ ಇದು ಎಂಥದ್ರದ್ದು? ಅದೆಂಥದ್ರದ್ದು ಕಡ್ಡಿ? ಇದು ಬಿದಿರಿನದ್ದು. ಬಿದಿರಿದ್ದ? ಹಾಂ ಅದೇ ನೀವು ಮಾಡಿಡುದಾ ಸೌಟ್ ಮಾಡ್ಲಿಕ್ಕೆ ಅಂತ? ಹೌದು. ಅದೆಲ್ಲಿಂದ ತರೋದು ಬಿದಿರು? ಈಗ ಬಿದಿರು ಆಗ್ಬೇಕಷ್ಟೇ, ಪುನಃ ಆಗ್ಲಿಕ್ಕೆ ಶುರುವಾಗಿದೆ. ಹಾಂ ಬಿದಿರು ಆಗುವಾಗೆಲ್ಲ ನೀವೀಗ ಮಾಡಿಡುದಲ್ವಾ? ಹೌದು. ಓ ಅದು ಕೂಡ ಒಂದು ಕೆಲಸವೇ. ಹಾಂ ಆಯಿತು. ಆಯ್ತಾ ತೋರಿಸಿ, ಉಲ್ಟಾ ತೋರಿಸಿ ಮಾಮ. ನೋಡಿ ಸೌಟು ರೆಡಿ ಆಗಿದೆ. ನಿಕ್ಲಾದೆ ಅರವಾ ನೋಡಿ ಅವರ ಮುಖದಲ್ಲಿ ಒಂದು ನಗು ನೋಡಿ, ಅದು ಫಿನಿಶ್ ಆಗುವಾಗ ಎಷ್ಟು ಚಂದ ನಗು ಬರುತ್ತೆ ನೋಡಿ ಅವರಿಗೊಂದು. ಇದೆಲ್ಲ ಫಿನಿಶ್ ಆಗಿರುವುದು ನೋಡಿ. ಇದು ಸೌಟು ಎಷ್ಟು ಕ್ಲೀನ್ ಆಗಿ ಬಂದಿದೆ ನೋಡಿ. ಇದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೇವೆ ನಾವು ನೋಡಿ. ಇದು ಬೆಂಚು ಡೆಸ್ಕ್ ಎಲ್ಲ ಅವರೇ ಮಾಡಿರೋದು ನೋಡಿ, ಮಕ್ಕಳಿಗೆ ಓದೋಕ್ಕೆ ಬರೆಯೋಕ್ಕೆ ಎಲ್ಲ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ. ಇದು ಚೇರ್ನೂ ಹಾಗೆ ಅವರೇ ಮಾಡಿರೋದು, ತುಂಬ ಕ್ರಿಯೇಟಿವ್ ಆಗಿದ್ದಾರೆ. ಹಾಗೆ ಇದು ಕಾಟ್ ನೋಡಿ ಎಷ್ಟು ಡಿಸೈನ್ ಆಗಿ ಮಾಡಿದ್ದಾರೆ ನೋಡಿ. ತುಂಬ ವರ್ಷ ಆಯಿತು ಇದು ಮಾಡಿ ಅವರು. ಇದು ಕೂಡ ನೀವು ಮಾಡಿದ್ದಾ? ನಾನು ಮಾಡಿದ್ದು. ಇದು ಎಂತಕ್ಕೆ ಯೂಸ್ ಮಾಡೋದು? ಇದು ಯಾಕೆ ಯೂಸ್ ಮಾಡೋದು ಅಂತ? ಈಗ ಹೊಡಿಯೋದು ಯಾಕೆ? ಇದು ಲೆವೆಲ್ ಸರಿ ಬರಲಿಕ್ಕೆ. ಹೊಡೀರಿ ನೋಡ, ಲೆವೆಲ್ ಬರ್ತದೆ ಅದರಲ್ಲಿ. ನೋಡಿ ಮೊದಲಿನ ಕಾಲದಲ್ಲಿ ಇದೇ ಥರ ಅಂಗಳೆಲ್ಲ ಲೆವೆಲ್ ಮಾಡಬೇಕಿದ್ರೆ ಇದನ್ನು ಯೂಸ್ ಮಾಡಿ ಮಾಡ್ತಾಯಿದ್ರು ನೋಡಿ. ಇಲ್ಲಿ ಮಜ್ಜಿಗೆ ಕಡೆಯುವ ಕಡಗೋಲು ಇವರೇ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಮನೆಯಲ್ಲಿ ಮಜ್ಜಿಗೆ ಕಡಿಯೋಕ್ಕೆ ಇದನ್ನೇ ಇವಾಗಲೂ ಕೂಡ ನಾವು ಯೂಸ್ ಮಾಡ್ತಾ ಇರೋದು. ತುಂಬ ವರ್ಷ ಮುಂಚೆ ಮಾಡಿರೋದು ಅವರು ನೋಡಿ. ಈ ಥರ ಮಜ್ಜಿಗೆ ಕಡಿಯೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಗಣಪಗೆ ಕೆಲ್ಲಾತ್ರಿ ಜಗವಂದಿತ ನೀಗಾರತಿ ಎತ್ತಿದೆ ಗಜಮುಖದವಗೆ ಗಣಪಗೆ ಒಲ್ಲಿತದವಳು ತೆಂಗಿನಕಾಯಿ ಕಡಲೆಯು ಎಲ್ಲೊಂಡೋಳಿಗೆ ಕಬ್ಬು ಮೆಲುವವಗೆ ಗಜಮುಖದವಗೆ ಗಣಪಗೆ